ನಿಮ್ಮಿಬ್ಬರಿಗೂ ಹೆಂಗ್ ಬುದ್ಧಿ ಹೇಳ್ಬೇಕಂಬುದು ನಮಗೆ ಗೊತ್ತೇ ಆಗ್ತಿಲ್ಲಮ್ಮ ನನಗಂತೂ. ನಿಜವಾಗ್ಲು ನಾನು ಭಾಳ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ, ನೀವು ಹಿಂಗೆಲ್ಲ ಮಾತಾಡಲ್ಲ ಅಂತ. ನಿಮ್ಗೆ ಏನು ಬೇಕು ಸುಮ್ಮನಿರೋಕ್ಕಾಗಲ್ವೇ? ಮೊದ್ಲಿಂದಲೂ ಹಂಗೆ ಮನೆಗೆ ಋತು 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 ಅಂತ ನಾವು ನೋಡಿದೀವಲ್ಲ, ಯಾವಾಗಲೂ ಋತು ಋತು ಅಂತೇಳಿ ಅವ್ರ ಮನೆಗೆ ಯಾವಾಗಲೂ ಹಂಗೇನೆ. ಸುಮ್ಮನಿರ್ರಿ, ನಿಮ್ಗೆ ಏನಾಗೋದು ಏನೈತೆ? ನಿಮ್ಗೇನು ಉಂಬಕ್ ತಿಂಬಕ್ಕೆ ಯಾವ್ದಕ್ಕನ ಅರ್ಧವಾಗೈತಾ? ಯಾವ್ದಕ್ಕನ ಕಡಿಮೆ ಆಗೈತಾ ನಿಮ್ಗೆ? ಯಾವ್ದಕ್ಕನ ಕಮ್ಮಿ ಮಾಡಿದ್ರೆ ಹೇಳ್ರಿ, ಬೇಕಾದ್ರೆ ಹೋಗಿ ಕೇಳೋಣ. ಅಮ್ಮ ಸುಮ್ಮನಿರಮ್ಮ, ಕೇಳಾರ ಎಷ್ಟು ಕೇಳ್ತಾರಮ್ಮ? ನೀನಂತೂ ಕೇಳೋರು ಯಾರು ಕೇಳಲ್ಲ. ಅಯ್ಯೋ, ಎಲ್ಲದಕ್ಕೆ ಪ್ರತಿಯೊಂದಕ್ಕೂ ನಾವು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ನನ್ನ ಕೆಲಸ ಆಗತ್ತಕ್ಕ. ಸುಮ್ಮನಿರ್ರಿ, ಆಮೇಲೆ ನಾನೇ ಮಾತಾಡ್ತೀನಿ. ನಮ್ಮ ವರ್ಷಣ್ಣ ಫೋನ್ ಮಾಡಿ, ಅಯ್ಯೋ ಈಗಳಮ್ಮ ನೋಡಮ್ಮ ವರ್ಷಿತಾ ಹಿಂಗೆ ಮಾತಾಡ್ತಾರೆ, ಇದು ಹಂಗೆ ಮಾತಾಡುತ್ತೆ, ಪುಣ್ಯಮ್ಮ ಶಿವಾನಿನೂ ಹಂಗೆ ಮಾತಾಡುತ್ತೆ, ಇಬ್ಬರ ಜೊತೆ ಆಗಿಬಿಟ್ಟು ನಮ್ಮ ಋತಮ್ಮನ ಹಿಂಗೆ ಮಾತಾಡ್ತಾರೆ, ಪಾಪ ನೋಡೋಳ್ತಾ ಕೂಕಣೈತೆ ಅಂತ ಹೇಳಿ ವರ್ಷಣ್ಣ ಫೋನ್ ಮಾಡಿದ್ದ. ಹಿಂಗೆ ಯಾಕೆ ಮಾಡ್ತೀರಾ? ಸುಮ್ಮನಿರಕ್ಕಾಗಲ್ವೇ? ನೀವಾಯ್ತು ನಿಮ್ಮ ಬದುಕಾಯ್ತು ಅಮ್ಮಂಗೆ ಮಾಡ್ಕೊಂಡಿರ್ರಿ, ಏನಾಗದು ಏನೈತೆ? ಇಲ್ಲ ಕಣಂಟಿ, ನಾವಂತೂ ಸುಮ್ಮನಿರಲ್ಲ. ಯಾರು ಏನೇ ಹೇಳಿದ್ರು ನಾನು ನಮ್ಮ ಪುಣ್ಯಕ್ಕ ಮಾತ್ರ ಸುಮ್ಮನಿರಲ್ಲ. ಯಾಕಂದರೆ ನಾವು ಎಷ್ಟು ಅನುಸರಿಸಿದ್ದೀವಿ. ಇದೊಂದು ವಿಚಾರದಾಗೆಲ್ಲ, ಬೇರೆ ಒಂದು ವಿಚಾರದಾಗೆಲ್ಲ ನಾವು ಭಾಳ ಅನುಭವಿಸ್ಬಿಟ್ಟಿದ್ದೀವಿ. ಅವಕ್ಕ ಅಪ್ಪ ಇಲ್ಲಿದ್ದಾಗ ಅಯ್ಯೋ ಹೆಂಗಿದನ್ನು ಮಾಡುತ್ತೆ ಅಂದರೆ ನಿಜವಾಗ್ಲೂ ನಮ್ಗೇನು ಒಂಥರ ಮನೆ ಕೆಲಸದವ್ರ ಥರ ಇದು ಮಾಡ್ತಾರೆ. ನೀವಿನ್ನೂ ನೋಡಿಲ್ಲ, ನೀವಿನ್ನೂ ನೋಡ್ಬೇಕು ಅವ್ರ ಬುದ್ಧಿ ಎಂಥದಂತ ಗೊತ್ತಾಗಬೇಕು ನಿಮಗೆ. ಅವಾಗಾದರೆ ನೀವು ಮಾತಾಡ್ತೀರಾ. ಅವರು ಮಾತಾಡಲ್ಲ, ಗೊತ್ತಿಲ್ಲ. ಅವಾಗ ಖುಷಿ ಇಬ್ರು ಯಾವಾಗಲೂ ಅಕ್ಕ ಅಂತಿರ್ತಾರೆ. ಇಷ್ಟು ನನಗೆ ಬೇಜಾರಾಗುತ್ತೆ ಹೇಳು, ಹೊಟ್ಟೆ ಉರಿದೋಗುತ್ತೆ ನಿಜವಾಗ್ಲೂ. ಹೊಟ್ಟೆ ಉರಿದೋಗುತ್ತೆ. ನಾವೇನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದೀವಿ ಗೊತ್ತಾ ನಾವಿಬ್ರು. ನಾವಾಗತ್ತಿಗೆ ಇಷ್ಟು ದಿವಸ ಇದ್ದೀವಿ. ಹೇಳ್ತೀನಿ ಋತಮ್ಮ, ನೀನು ಅಷ್ಟ್ರಾಗಿರ್ಬೇಕಮ್ಮ. ಹೆಣ್ಮಕ್ಳಾಗಿರ್ಬೇಕು ಅಂತೇಳಿ ನಾನೆಲ್ಲ ಹೇಳ್ತೀನಿ. ಈಗ ಸ್ವಲ್ಪ ಸಮಾಧಾನದಾಗ ಐತೆ, ಬುದ್ಧಿ ಬಂದೈತೆ, ಗೊತ್ತಾಗಿರುತ್ತೆ ಯಾವಾಗ ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ. ಪುಣ್ಯ ಶಿವಾನಿ ಬಿಡ್ರ ಮತ್ತೆ ಹೋಗ್ಲಿ, ನಾನೇನೋ ಮಾತಾಡಿರ್ತೀನಿ ಸಿಟ್ಟಿನಾಗೆ. ನನಗೂ ಸ್ವಲ್ಪ BP ಐತೆ, BP ಜಾಸ್ತಿ ಆದಾಗ ಏನೋ ಮಾತಾಡಿರ್ತೀನಿ, ಬಿಡ್ರಿ ಹೋಗ್ಲಿ. ನಾನೇನು ಹೇಳಮ್ಮ, ಯಾತ್ಗೂ ಇನ್ಮೇಲಿಂದ ಯಾತ್ಗೂ ಹೇಳಲ್ಲ. ನಾವು ಯಾರಿಗೂ ಯಾತು ಹೇಳಲ್ಲ ಕಣಮ್ಮ. ಬಿಡು ಹೋಗ್ಲಿ. ಏನೋ ನಾನು ಸಿಟ್ಟಿನಾಗೆ ಸೀರೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಹಂಗೆ ಮಾಡಿದೆ, ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ ಅಂತೇಳಿ ಮಾತಾಡ್ತು. ಹೇಳ್ತು ಒಂದಿಟ್ಟು ಗೊತ್ತಾಗಿರುತ್ತೆ ಇವಾಗ. ನಾವ್ ಯಾವಾಗ ತಿರುಗಿ ಬಿದ್ವ ನಮ್ಮ ಮಾಮಂತಾಗ ಹೇಳಿದ್ರೆ ನಾವು ತಿರುಗಿ ಬಿದ್ವಿ. ಹೋಗ್ತೀವಿ ಕಣ್ಮಮ್ಮ, ನಾವು ಬೇಕಾದ್ರೆ ನಾವು ಬರೋದೇ ಬೇಡ, ಮದ್ವೆಗೆ ನೀವೇ ಮಾಡ್ಕೊಂಬರ್ರಿ ಅಂತಂದ ಅವಾಗ ಗೊತ್ತಾಗೈತಿ. ಇಲ್ಲೋಡಮ್ಮ, ಇವಾಗಿನ ಕಾಲದಾಗೆ ಎದುರಿಸಿದ್ರೆ ಎದ್ರಕಂತಾರೆ, ಎದರಿಕೆಂಡ್ರೆ ಎದುರಿಸ್ತಾರೆ. ಎದ್ರಕಮ್ಮಕ್ಕೆ ಹೋಗ್ಬಾರ್ದು, ಧೈರ್ಯವಾಗಿ ಎದುರಿಸ್ಬೇಕು. ಏನೇ ಬಂದ್ರೂ ಜೀವನದಾಗೆ ಧೈರ್ಯವಾಗಿ ಎದುರಿಸ್ಬೇಕು. ಅಯ್ಯೋ ಏನನ ಮಾಡಿಕ್ಲಿ, ಎಂಥ ಸಾರನ ಮಾಡಿಕ್ಲಿ, ಜರಿಯದೆಯ ನಾವೇನು ತಗೊಂಬಂದ್ರು ಒಪ್ಪಲ್ಲ. ನಾವೇ ತಗೊಂಬಂದ್ರು ಎಲ್ಲ ಬರೀ ದುಡ್ಡೆಲ್ಲ ಆಗ್ಲಲ್ಲ ಅವ್ರಿಗೆ ಕೊಡ್ಬೇಕು ಅಂತಂದ್ರೆ ಮದ್ವೆ ಬಿಡು, ನಾವೇ ತಗೊಂಬರೋಣ, ನಾವೇ ತಂದು ಕೊಡೋಣ. ಎಲ್ಲ ಸತ್ಸತಿಗೂ ಯಾ ಗೌರಿ ಹಬ್ಬದಾಗ ಆಗಲಿ ಬರೀ ದುಡ್ಡು ಇಸ್ಕೊಂಬಂದೇನೆ. ದುಡ್ಡು ಕೊಟ್ಟರೆ ಅದು ಹೆಂಗೆ ಚೆನ್ನಾಗಿರುತ್ತೆ? ನಾವು ಸೀರೆ ತಗೊಂಬಂದ್ರೆ ನಮಗೂ ಅಯ್ಯೋ ನಾವು ಈ ಮನೆ ಹೆಣ್ಮಕ್ಳು ಸೀರೆ ತಗೊಂಬಂದ್ವಪ್ಪ, ಅವರೇ ತಗೊಂಬಂದ್ರೆ ನಾವು ದುಡ್ಡು ಕೊಟ್ಟು ಅವರೇ ತಗೊಂಬಂದ್ರೆ ಚೆನ್ನಾಗಿರಲ್ಲ, ಅದೇನೋ ಒಂಥರ ಅನ್ಸುತ್ತೆ. ಅದಕ್ಕೆ ನಾವಿಬ್ರು ತಗೊಂಬರೋಣ ಅಂತ ಹೋಗಿ ಕಡಿಮೆ ರೇಟಿಂದ ತರಬೇಕು ಅಂತ ಹೋಗಿದ್ದೀವಿ ಆಂಟಿ. ಹಂಗಂದ್ರೆ ನಮಗೆ ಮನ್ಸು ತಡಿಲಿಲ್ಲ. ಆ ಮನೆಗೆ 3,000 ರೂಪಾಯಿ ಬಟ್ಟೆ, ಇವಾಗ 2,800 ರೂಪಾಯಿ ಸೀರೆ ತಗೊಂಬಂದಿದ್ದೀವಿ. ಇನ್ನೆಂಗೆ ಇದು ಮಾಡ್ಬೇಕು ಇವ್ರಿಗೆ? ಸುಮ್ಮನಿದ್ರೆ ನಮ್ಮನ್ನೇನೇನು ಒಂಥರ ಇದು ಮಾಡ್ತಾ ಇದ್ದಾರೆ. ನಾವೇನೇನು ಅಷ್ಟೊಂದು ಇವ್ರ ಹತ್ರ ಅನ್ನಿಸ್ಕೊಂಡು ಹಿಂಗಿರ್ಬೇಕು ಅಂಬೋದು ಏನಿಲ್ಲ. ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ, ನನಗಂತೂ ಭಾಳ ಬೇಜಾರಾಗುತ್ತೆ. ನಾನು ನೋಡ್ದಂಗೆ ನಾನು ನೋಡ್ತಿರ್ತೀನಲ್ಲ ಮೋರ್ಷಿತ, ಇವ್ರನ್ನ ಯಾಕೆ ಬೈತೀಯ? ಸುಮ್ಕಿರು. ಅವಳದು ತಪ್ಪೈತಿ. ಅವ್ರತು ಭಾಳ ಇದು ಮಾಡ್ತಾಳೆ. ಇಲ್ಲ ಆಗಲಿ, ನಂಗೆ ಕರೆದ್ರೆ ಬರೋಲ್ಲಮ್ಮ. ಎಷ್ಟು ದೌಲತ್ ಮಾಡ್ತಾಳೆ, ಜಂಬ ಮಾಡ್ತಾಳೆ ಗೊತ್ತೇ, ನನ್ನ ಕರೆದ್ರೆ ಬರೋದೇ ಇಲ್ಲ ಇಲ್ಲಿಗೆ. ಯಾತನ ಮಾಡಿದ್ರು ಉಣ್ಣು ಅಂದ್ರೆ ಇಲ್ಲಪ್ಪ ನಾನು ಉಂಬಲ್ಲ ಅಂತಾಳೆ. ನಾ ಮಾಡಿರೋದು ಉಂಬಲ್ಲ. ಎಷ್ಟು ಒಂಥರ ದೌಲತ್ ಮಾಡ್ತಾಳೆ ಕಣಮ್ಮ. ಮೊದ್ಲಿನ ಋತು ಅಲ್ಲ, ಇವಾಗೆಲ್ಲ ಇಬ್ರು ಹೆಣ್ಮಕ್ಳು ದೊಡ್ಡರಾದ್ರು, ದುಡ್ಡು ಚೆನ್ನಾಗಿ ಕೂಡುತ್ತೆ. ಗಂಡ 70-80 ಸಂಬಳ ತಗೊಂತಾನೆ, ಚೆನ್ನಾಗಿ ಒಳ್ಳೆ ಕೆಲಸದಾಗ ಇದ್ದಾನೆ, ಗೌರ್ಮೆಂಟ್ ಸಂಬಳ ಅಲ್ಲ, 4-5 ಸೈಟ್ ಮಾಡ್ಕೊಂಡವಳೆ, ಜಂಬ ಮಾಡ್ತಾಳೆ ಇತ್ತೀಚಿಗೆ. ಹಂಗೆ ಮತ್ತೆ ಜನ ಕೂಡ್ದಂಗೆಲ್ಲ ಬದಲಾಗ್ತಾರೆ. ನನ್ನ ಹತ್ರ ಇವತ್ತು ಮಸ್ತಾಗೈತಿ. ನನಗೂ ದೇವ್ರು ಕೊಟ್ಟವನಿ, ಮಸ್ತಾಗಿ ಕೊಟ್ಟವನಿ ಇವತ್ತಿಲ್ಲ ಅಂತಲ್ಲ. ಜಂಬ ಪಡೋದ್ರಿಂದ ಏನು ಬರಂಗೈತಮ್ಮ? ಏನು ಬರಂಗೈತೆ? ಅವಳು ಯಾಕೆ ಹಂಗೆ ಮಾಡಬೇಕು? ನಾನು ಇವ್ರನ್ನೇ ಬೈತಾ ಇದ್ದೀನಿ. ಇಲ್ಲ ಕಣಮ್ಮ ವರ್ಷಿತಮ್ಮ, ನೀನು ಏನನ್ನ ನಾನು ನೋಡ್ತೀನಲ್ಲ, ಇಲ್ಲೇ ಕಣ್ಣೆದ್ರಿಗಿರ್ತೀನಿ. ಇವ್ರನ್ನೂ ಬೈಬೇಡ ನೀನು, ಅವಳದು ತಪ್ಪೈತಿ. ಈಗ ಹೆಣ್ಮಕ್ಳು ಬಂದಾಗ ಹೆಂಗಿರು, ಅವು ಅತ್ತೆ ಬುದ್ಧಿ ಎಲ್ಗೆ ಹೋಗ್ಬೇಕಮ್ಮ? ಆ ಕೋಮ್ಲತ್ತೆದು ಬುದ್ಧಿ ಎಲ್ಗೆ ಹೋಗ್ಬೇಕು? ಬರುತ್ತೆ, ಅದು ವಂಶ ಪಾರಂಪರವಾಗಿ ಯಾರಿಗಾದ್ರೂ ಒಬ್ಬರಿಗೆ ಒಂದೇ ಬರುತ್ತಂತೆ. ಸೇಮ್ ಈಗಳಮ್ಮ ಅವಳ ಬುದ್ಧಿ. ನೀನು ಏನನ್ನ ನಮ್ಮಮ್ಮ ಯಾಕೆ ಹಿಂಗೆ ಅಂಬುತ್ತೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಸೇಮ್ ಅವಳ ಬುದ್ಧಿನೇ. ಯಾವುದೊಂದು ವಿಚಾರದಾಗಲಿ ಬರೀ ಕೋಮ್ಲಿ ಬುದ್ಧಿನೇ. ಕೋಮ್ಲಿ ಬುದ್ಧಿನೇ ಕಣಮ್ಮ ಅವಳಿಗೆ ಬರೋದು. ಕರೆಕ್ಟಾಗಿ ಹೇಳ್ದೆ ನೋಡು. ಸೇಮ್ ಅಯ್ಯಮ್ಮನ ಬುದ್ಧಿನೇ ಬಂದಿರೋದು.
ನಿಜವಾಗ್ಲು ನೀನು ಯಾವುದೊಂದು ವಿಚಾರದಾಗ ಆಗಲಿ ಎಲ್ಲ ಯಮ್ಮನ ಬುದ್ಧಿನೇನೆ. ನಾವೇನು ತಂದ್ರು ಬರೆಯೋದೆ, ಏನು ಇದು ಮಾಡಿದ್ರು ಹಂಗೆ ಇದು ಮಾಡೋದೆ. ನಮ್ಮ ಅಜ್ಜಿನೂ ಅಂತಿರುತ್ತೆ, ಕೋಮ್ಲತೆ ಇದ್ದಂಗೆ ಕಣೆ ನೀನು, ನಿನ್ನ ಕೋಮ್ಲತೆ ಇದ್ದಂಗೆ ಅಂತೇಳಿ ಹೇಳ್ತಿರುತ್ತೆ. ಯಾವಾಗನ ಕರೀಲಿ ಬಾರಮ್ಮ ರುತಮ್ಮ. ಸರಿ ಆಯ್ತಜ್ಜಿ ಬತ್ತೀನಿ, ಬತ್ತೀನಿ ಹೇಳಜ್ಜಿ. ಬರೋದೇ ಇಲ್ಲ. ಬಂದು ಅವಾಗೆಲ್ಲ ಬಂದ್ರು ನಾನು ಮಾತಾಡ್ಸ್ಕೊಂಡೆ ಹೋಗ್ತಿರ್ಲಿಲ್ಲ ಕಣಮ್ಮ. ಇನ್ನೊಬ್ರು ಯಾರನ್ನಾಗಿದ್ರೆ ಅಯ್ಯೋ ಅಜ್ಜಿ ವಯಸ್ಸೋಗೈತೆ ಮಾತಾಡ್ಸಾನ ಅಂತ ಬರೋರು ನಮ್ಮ ಮನೆಗೆ ಬರಲ್ಲ ಕಣಮ್ಮ. ಅವಳು ಬರಲ್ಲ. ಒಂದಿಷ್ಟು ಜಂಬ ಕಣಮ್ಮ ಅವಳಿಗೆ. ಇವಾಗ ಮೊದಲು ಹಂಗೆ ಮಾಡ್ತಿರ್ಲಿಲ್ಲ, ಇತ್ತೀಚೆಗೆ ಹಂಗೆ ಮಾಡ್ತಾಳೆ. ಗೊತ್ತಿಲ್ಲ. ಅಂದರೆ ಇವ್ರನ್ನಂತೂ ಮೊದಲಿಂದಲ್ವ ಹಂಗೇನೆ. ಅವ್ರಿಗೆ ಜವಾಬ್ದಾರಿ ಇಲ್ಲ. ಹೊಸ ಸತಿ ನಾನು ನೋಡಿದ ಅಕ್ಕ ನಾನು ಇಲ್ಲಿ ಬಂದು ಕೂತ್ಕೊಂಡ್ರೆ ಅಜಯ್ ಬಾ, ಅವ್ರಿಗೆ ಇಬ್ಬರಿಗೂ ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ಇಲ್ದಲೆ ಮನೆ ಥರ ಮಾಡ್ಕೊಂಡು ಹೋಗ್ತಾರೆ ಅಂತ ಮಾತಾ ಯಾರು ಅನ್ನಿಸ್ಕೊಂಬಲ್ಲ ಕಣಮ್ಮ. ಹರ್ಷಿತಾ, ನೀನು ಯಾಕೆ ಇವ್ರನ್ನ ಬೈತೀಯ? ಅವಳ ಬುದ್ಧಿನ ನಾನು ನೋಡಿದೀನಿ. ಈಗ ನಾನು ನಿಂತಾಗಿ ಹೇಳ್ತಾ ಇದ್ದೀನಿ. ನಾನು ಅವಳಿಗೆ ಆತಿ ಹೇಳಕ್ಕೆ ಹೋಗಲ್ಲ. ಹೇಳಪ್ಪೋ ಯಾಕೆ ಇವ್ರಿಗೆ ಹೇಳಿರೋ ಸಿಟ್ಟು, ಅವ್ರಿಗೆ ಹೇಳಿರೋ ಸಿಟ್ಟು. ಇವ್ರನ್ನೂ ಸುಮ್ಮನಿರ್ರಿ ಅಂತ ಹೇಳಲ್ಲ. ನಾವೀಗ ಅವರೆಲ್ಲ ಗುದ್ದಾಡ್ತಾ ಇದ್ದಾರೆ ಅಂತಂದರೆ ನಾನು ಅಲ್ಲಿಗೆ ಹೋಗೋಕ್ಕೆ ಹೋಗಲ್ಲಮ್ಮ. ಯಾಕೆ ಬೇಕು ಹೇಳಪ್ಪೋ? ನಾವೊಂದು ಹೇಳೋದು ಅವ್ರೊಂದು ಹೇಳೋದು, ಮೊದಲೇ ಸಿಟ್ಟು ಮಾಡ್ಕೊಂಬೋದು. ಯಾಕೆ ಬೇಕು ಅಂತ ನಾವು ಅವ್ರಿಗೂ ಹೇಳಲ್ಲ ಇವ್ರಿಗೂ ಹೇಳಲ್ಲ. ಎಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಅಂದ್ರೆ ತಪ್ಪೈತಿ. ಋತಮ್ಮನ ಮಾತ್ರ ತಪ್ಪೈತಮ್ಮ. ನೀನೇನ ನಾನು ನೆನ್ನೆ ಸೀರೆ ತಂದಿದ್ದ ಅವಳು ಬಿಸಾಕ್ಬಾರ್ದಾಯ್ತು. ಯಾಕೆ ಬಿಸಾಕ್ಬೇಕಾಯ್ತು? ಯಾಕೆ ಎಸಿಬೇಕಾಗಿತ್ತು ಅವಳು? ನಾವಿನ್ನು ಒಳ್ಳೇದನ ಮಾಡಿದೇವೆ, ಅನಾಥಾಶ್ರಮಕ್ಕೆ ಕೊಟ್ಟು. ಈ ಅಮ್ಮ ತೆಗ್ದು ಎಸ್ದು ಬಿಟ್ರೆ ನಾವು ಹಂಗೆ ಎಸಿಲಿಲ್ಲ. ಕೊಟ್ಟಿರೋದನ್ನ ಇಸ್ಕೊಂಡು ಅನಾಥಾಶ್ರಮಕ್ಕೆ ಕೊಟ್ವಿ. ನಾವು ಅದನ್ನಿಂದನ ಒಳ್ಳೇದೇ ಮಾಡಿದೀವಿ. ಅನಾಥಾಶ್ರಮಕ್ಕೆ ಕೊಟ್ಟು ಏನೋ ಒಳ್ಳೇದು ಇವತ್ತು ಪುಣ್ಯ ಕಟ್ಕೊಂಡಿದೀವಿ. ಅಜ್ಜಿ ನೋಡೈತೆ, ನೀವೇನು ಅಲ್ಲಿರ್ತೀರ, ನಿಮಗೆ ನಾವೇ ತಪ್ಪು ಮಾಡಿದೀವಿ ಅಂತ ಅನ್ಸುತ್ತೆ ಆಂಟಿ. ಆದರೆ ತಪ್ಪು ಮಾಡಿರೋದು ಯಾರು ಅಂತ ಪರ್ಫೆಕ್ಟಾಗಿ ತಿಳ್ಕೊಡ್ರಿ. ಬೆಳಗ್ಗೆ ಸ್ವಲ್ಪ ನಯಸ್ಸಾಗಿ ಮಾತಾಡಿದ್ರು, ಬಿಡು ಹೋಗ್ಲಿ, ಅದನ್ನೇ ಮಾಸನ ಇಕ್ಕೊಬಿಡ್ರಿ, ನಾನೇನೋ ಸಿಟ್ಟನ್ನ ಮಾತಾಡಿದೆ ಬಿಡು, ಅದನ್ನೇ ಜಾಕೆಟ್ ಹೊಲ್ಸ್ಕೊಂಡು ಇಕ್ಕೊಂತೀನಿ ಅಂತ ಸ್ವಲ್ಪ ಬುದ್ಧಿ ಬಂದೈತಿ. ಬುದ್ಧಿ ಬಂದೈತಿ. ಇನ್ನೊಂದ್ಸತಿ ನಾ ಮಾತಾಡಿದ್ರೆ ನಾವೇ ಸುಮ್ಮನಿರಲ್ಲ. ತಿರುಗಿ ಬಿದ್ದರೆ ಸುಮ್ಮನೆ ಆಗ್ತಾರೆ. ತಿರುಗಿ ಬೀಳಿಲ್ಲ ಅವ್ರು. ಈಗ ಇಷ್ಟು ವರ್ಷ ನಾವು ಮಾತಾಡಿಲ್ಲ ಆಂಟಿ. ಕೇಳ ಅಜ್ಜಿನೇ ಕೇಳ, ಒಂದು ಮಾತಾಡಿಲ್ಲ ಕಣಮ್ಮ. ಮಾತಾಡ್ತಿರ್ಲಿಲ್ಲ. ವಾರ ಕೂತ್ಕೊಂಡು ಪುಣ್ಯ ಶಿವಾನಿ ನೀರು ತಗೊಂಬಂದು ಕೊಡ್ರಿ ಅಂದರೆ ನೀರು ತಗೊಂಬಂದು ಕೊಡೋರು. ನಿಜವಾಗ್ಲೂ ನಾನು ನೋಡಿದ್ದೀನಿ ಕಣಮ್ಮ. ಸುಮ್ಮನೆ ಇವತ್ತು ಅನ್ಯಾಯದ ಮಾತಾಡಬಾರ್ದಾಗ ಇವ್ರು ತಪ್ಪು ಮಾಡಿದರೆ ಇವರೇ ತಪ್ಪು ಮಾಡ್ಯಾರ ಅಂತ ಹೇಳ್ತಿದ್ದೆ. ನನಗೇನು ಈಗ ನನ್ನ ಮೊಮ್ಮಗಳು ಅಂಬೋದೇನಿಲ್ಲ. ಅವಳು ಮೊಮ್ಮಗಳೇ ಇವಳು ಮೊಮ್ಮಗಳೇನೆ. ಇಬ್ಬರಳು ನನಗೆ ಮೊಮ್ಮಕ್ಕಳೇ ಆಗಬೇಕು. ಅವಳ ಮೇಲೆ 7 ಕೀಲು ಅಂಬೋದೇನಿಲ್ಲ. ನನಗೆ ಹೆಂಗೆ ಯಾರು ತಪ್ಪು ಯಾರು ಸರಿ ಅನ್ಸುತ್ತೆ ಹಂಗೆ ಹೇಳ್ತೀನಿ. ನೀರು ತಂದು ಕೊಡ್ರಿ ಅಂದರೆ ನೀರು ತಂದು ಕೊಡೋರು. ನಮ್ಮ ಋತು ಅಕ್ಕ ಬಂದೈತಿ ಅಂತ ಎಷ್ಟು ಇದು ಮಾಡೋರು. ಆದರೆ ಅವಳು ಒಂಥರ ಏನೋ ಇವಳನ್ನ ಇವ್ರಿಗೆ ಒಂಥರ ಜವಾಬ್ದಾರಿ ಇಲ್ಲ ಅಂತ ಬೈಯೋದು ಏನೋ. ಒಟ್ಟಿನಲ್ಲಿ ಅಂದೇನೋ ಹೇಳ್ಬೇಕು ನಾನು ಏನೋ ಎಲ್ಲರೂ ನಮ್ಮ ಋತಮ್ಮ ಅಂತ ಬದಕ್ಕೆ ಮ್ಯಾಕೆ ಹೋಗ್ಬಿಟ್ಟವಳು. ಹಿಂಗಾಗೈತೆ. ಅದಕ್ಕಾಗಿನ ನಾನು ಹೇಳೋದು ಸುಮ್ಮನೆ ಹೇಳಪ್ಪ, ಮಾತಾಡಿದ್ರೆ ಮಾತಾಡ್ತಾರೆ ಎಂಬಂಗಾಗುತ್ತೆ. ಅದಕ್ಕಾಗಿನ ನಾನು ಹೇಳೋದು ಅಷ್ಟೇ. ಇಲ್ಲಾಂದ್ರೆ ನಾನು ಏನೇನು ಯಾತ ಹೇಳ್ತಿರ್ಲಿಲ್ಲ ಅವ್ರಿಗೆ. ಮಾತಾಡಿಗಳಪ್ಪ ಮಾತಾಡಿರು ಅಂತೇಳಿ ಸುಮ್ಮನೆ ನಿಷ್ಠೂರ್ಗಳು ಯಾಕೆ ಸುಮ್ಮನೆ ಅಂತ ನಾನು ಯಾಕೆ ಹೇಳ್ತಿರ್ಲಿಲ್ಲ ಕಣಮ್ಮ. ಅವಳದೇ ತಪ್ಪು ಋತ ಮುಂದೆ. ಸರಿ ಆಯ್ತು ಬಿಡತ್ತ ಹೋಗ್ಲಿ. ಇವಾಗ ಮದುವೆ ಕೆಲಸ ಆಗತ್ತಕ್ಕ ಸುಮ್ಮನಿರಮ್ಮ. ಯಾಕೆ ಸುಮ್ಮನಿಗಳಮ್ಮ? ಮದುವೆ ಅಂತ ಸಮಯದಾಗ ಅವ್ರು ಒಟ್ಟು ಹಿಂಗೆ ಮಾತಾಡಿರು. ಇಷ್ಟು ದಿನ ಅವಳು ಮಾತಾಡಿದ್ದು ನೀವು ನೋಡ್ಕೊಂಡಿದ್ದು ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ನನ್ನ ಕೆಲಸ ಕರೆದಾಗ ನೀವು ಮಾತಾಡ್ಯಾರ ಸುಮ್ಮನೆ ನಿಷ್ಠೂರ ಆಗ್ತಿರೋ. ಇವ್ರ ತಮ್ಮ ಹೆಣ್ತಿರು ಹಿಂಗೆ ಮಾತಾಡಿರಂತೆ, ಹಿಂಗೆ ಮಾಡಿದ್ರಂತೆ ಅಂಬೋದು ನಿಷ್ಠೂರ. ಅದಕ್ಕೆ ನಿಷ್ಠೂರ ಆಗಬೇಡ್ರಿ. ಚೆನ್ನಾಗಿರೋದು ನೋಡ್ರಿ. ಎಲ್ಲರ ತಗೊಂಡು ಚೆನ್ನಾಗಿರೋದು ನೋಡ್ರಿ. ಸೂಕ್ಷ್ಮೆಗೆ ಇದ್ಕೊಂಡು ನೀವೇ ಅರ್ತ್ಕೊಂಡು ಸುಮ್ಮನಿರೋದು ನೋಡ್ರಿ. ಇನ್ನೇ ಮಾಡೋಕ್ಕಾಗುತ್ತೆ. ಅಷ್ಟೇ. ನೋಡಪ್ಪ ಮಾತಾಡ್ರಿ, ಹಿಂಗೆ ಮಾತಾಡಿರು ಅಂಬೋದೊಂದು ಎಲ್ಲಾರು ಕುಟ್ಟಿ ಹೇಳ್ಕೊಂಬತ್ತೆ. ನಮ್ಮ ಚೈತ್ರ ಅದಕ್ಕೆ ಒಂದು ಅದು ಮೊದಲೇ ಕೇಳಬೇಕಾ? ಏನಾನ ಸಿಕ್ಕಿದ್ರೆ ಸಾಕು ಎಲ್ಲಾರು ತಗೋ ಹೇಳ್ಕೊಂಡು ಬಿಡೋಣ ನಮ್ಮ ಥರ ಇದು ಮಾಡುತ್ತೆ. ಅದಕ್ಕೇನೆ ಅಷ್ಟು. ನಮ್ಮ ಹೊತ್ತಿತ್ತಮ್ಮ ಕರೆದು ಇವ್ರನ್ನ ಬೈತಾ ಇದ್ದಾಳೆ. ನನಗೇನ ಈಗ ಅವಳು ಮೊಮ್ಮಗಳೇ ಇವಳು ಮೊಮ್ಮಗಳೇನೆ. ನನ್ನ ಮಗಳು ಅಂತ ಏನು ಹೇಳ್ತಿಲ್ಲ. ನಾನು ಕಣ್ಣಾರೆ ನೋಡಿರೋದಕ್ಕೆ ಹೇಳ್ತಿರೋದು. ಇವರು ಋತಮ್ಮ ಅಂತ ಭಾಳ ಪ್ರೀತಿ ತೋರಿಸೋರು, ಚೆನ್ನಾಗಿ ನೋಡ್ಕೊಂಬರು. ಆದರೆ ಅವಳು ಒಂಥರ ಇದು ಮಾಡಾಳು. ಇವಳನ್ನ ನಾನೇ ನೋಡಿದ್ದೀನಿ. ನನಗೇನೆ ಅವಳು ಬಂದರೆ ಎಷ್ಟು ಇದು ಮಾಡಾಳು. ಅದಕ್ಕೆ ನಾನು ಸುಮ್ಮನಿರ್ತಿದ್ದೆ. ನಾನು ಮಾತಾಡ್ಸೋಕೆ ಹೋಗ್ತಿರ್ಲಿಲ್ಲ. ನನ್ನೇ ಒಂಥರ ಮಾತಾಡಿಸ್ತಿರ್ಲಿಲ್ಲ. ಅಷ್ಟು ಜಂಬ ಮಾಡಾಳು. ಋತಮ್ಗೊಂದು ಸ್ವಲ್ಪ ಜಂಬ ಬಂದೈತೆ, ಇಲ್ಲ ಅಂತಲ್ಲ, ಜಂಬ ಬಂದೈತಿ. ಮನುಷ್ಯನಿಗೆ ನಿಜವಾಗ್ಲೂ ಎಂಥವ್ರಿಗಾಗಲಿ ದುಡ್ಡು ಕಾಸು ಕೊಡ್ದಂಗೆಲ್ಲ ಅಹಂ ಜಾಸ್ತಿ ಆಗುತ್ತಂತೆ. ಹಂಗಾಗೈತೆ ಅವಳಿಗೂ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.